ಬೆಂಗಳೂರಿನಲ್ಲಿ ಭ್ರಷ್ಟಾಚಾರ ಹಗರಣದ ಆರೋಪವೊಂದು ಕೇಳಿ ಬರ್ತಾ ಇದೆ. ಯಾವುದು ಗೊತ್ತಾ? ಸುಖ ಬ್ರೇವರಿ ಮತ್ತು ಕಿಚನ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬರ್ತಿದೆ. ಬೆಂಗಳೂರಿನಲ್ಲಿ ಈಗ ಮತ್ತೊಂದು ಮಹಾ ಭ್ರಷ್ಟಾಚಾರ ಹಗರಣ ಆಗಿರುವಂತ ಗಂಭೀರ ಆರೋಪಗಳಿದೆ. ಸುಖ ಬ್ರೇವರಿ ಮತ್ತು ಕಿಚನ್ ಇದರ ವಿರುದ್ಧ ಆರೋಪಗಳು ಬರ್ತಿದೆ. ಜಿಬಿಎ, ಬಿಡಬ್ಲ್ಯೂಎಸ್ಎಸ್ಬಿ, ಬೆಸ್ಕಾಂ ಅಧಿಕಾರಿಗಳು, ಅಬಕಾರಿ ಇಲಾಖೆ ಅಧಿಕಾರಿಗಳು ಅಂದ್ರೆ 5 ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆರೋಪಗಳು ಬರ್ತಿದೆ. ಮಲ್ಲಥಳ್ಳಿಯಲ್ಲಿರುವಂತ ಸುಖ ಬ್ರೇವರಿ ಮತ್ತು ಕಿಚನ್ ಬಿಜೆಪಿಯ ಮುಖಂಡ ಎನ್ಆರ್ ರಮೇಶ್ ಅವರೀಗ ಈ ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ. ಪ್ರತಿಷ್ಠಿತ ಸಂಸ್ಥೆಯದು ತನ್ನದೇ ಆದಂತಹ ಹೆಸರನ್ನ ಮಾಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಸುಖ ಬ್ರೇವರಿ ಮತ್ತು ಕಿಚನ್ ಇದರ ವಿರುದ್ಧ ಈಗ ಸಾಲು ಸಾಲು ಆರೋಪಗಳಿದೆ. ಅಂತಿಂತ ಭ್ರಷ್ಟಾಚಾರ ಅಲ್ಲ, ಮಹಾ ಭ್ರಷ್ಟಾಚಾರದ ಸುಳಿವುಗಳು ಸಿಗ್ತಿದೆ. 5 ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಈಗ ಆರೋಪ ಪ್ರಮುಖವಾಗಿ ಜಿಬಿಎ ವ್ಯಾಪ್ತಿಯಲ್ಲಿ ಬರುತ್ತೆ. ಸದ್ಯ ನೋಡಿ, ಜಿಬಿಎ, ಬಿಡಬ್ಲ್ಯೂಎಸ್ಎಸ್ಬಿ ಇರಬಹುದು, ಬೆಸ್ಕಾಂ ಅಧಿಕಾರಿಗಳಿರ್ಬೋದು, ಜೊತೆಯಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋ ಆರೋಪವನ್ನ ಬಿಜೆಪಿಯ ಮುಖಂಡರು ಮಾಡ್ತಿದ್ದಾರೆ. ಇದು ಲೊಕೇಟ್ ಆಗಿರುವಂಥದ್ದು ಮಲ್ಲಥಳ್ಳಿಯಲ್ಲಿರುವಂಥದ್ದು. ಇದು ಈ ಮೂಲಕವಾಗಿ ಬಿಜೆಪಿಯ ಮುಖಂಡ ಎನ್ಆರ್ ರಮೇಶ್ ಅವರು ಆರೋಪಗಳನ್ನ ಮಾಡ್ತಿದ್ದಾರೆ. ಸಂಬಂಧಪಟ್ಟಂತ ದಾಖಲೆಗಳನ್ನ ನೋಡಬಹುದು. ಜೊತೆಯಲ್ಲಿ ಇದು ಎನ್ಆರ್ ರಮೇಶ್ ಅವರು ಮಾಡ್ತಿರುವಂತ ಗಂಭೀರವಾದಂತಹ ಆರೋಪಗಳು. 5 ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ. ಹೆಚ್ಚಿನ ಅಪ್ಡೇಟ್ಸ್ಗಳನ್ನ ನೋಡ್ತಾ ಹೋಗೋಣ. ನೋಡಿ, ಇದು ಅತಿ ದೊಡ್ಡ ತಾಂಜಾನಿಯನ್ ಕಾಡಿನ ಶೈಲಿಯಲ್ಲಿರುವಂತಹ ಒಂದು ಬ್ರೂವೆರಿ. 1.85 ಲಕ್ಷ ಚದರ ಅಡಿ ಜಾಗದಲ್ಲಿ ಈ ಸುಖ ಇದನ್ನ ನಿರ್ಮಾಣ ಮಾಡಲಾಗಿದೆ. ಸುಮಾರು ಒಂದು 2,000ಕ್ಕೂ ಹೆಚ್ಚು ಆಸನದ ಸಾಮರ್ಥ್ಯ ಇದೆ. ಅಷ್ಟು ಜನ ಸೇರ್ಬೋದಲ್ಲಿ. ಬೃಹತ್ ಕಟ್ಟಡದ ಸುಖ ಬಾರ್ ಅಂಡ್ ರೆಸ್ಟೋರೆಂಟ್ 2 ಪ್ರತ್ಯೇಕ ಸ್ವತ್ತುಗಳಿಗೆ ನಕ್ಷೆಯನ್ನ ಮಂಜೂರಾತಿಯನ್ನ ಪಡ್ಕೊಂಡಿದ್ದಾರೆ. ಈಗ ಅಂದ್ರೆ ಕಾನೂನು ಬಾಹಿರವಾಗಿ ಒಂದೇ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನುವಂತ ಆರೋಪಗಳು. ನೋಡಿ, ಸುಖ ಬಾರ್ ಅಂಡ್ ರೆಸ್ಟೋರೆಂಟ್, ಬ್ರೇವರಿ, ಕಿಚನ್ ಏನಿದೆಯಲ್ಲ, ಬಹಳ ಐಷಾರಾಮಿಯಾಗಿ ಅದನ್ನ ಕಟ್ಟುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಅದನ್ನ ಸ್ಥಾಪನೆ ಮಾಡಿರುವಂತ ವಿಚಾರದಲ್ಲಿ ಹಗರಣಗಳಾಗಿದೆ, ಭ್ರಷ್ಟರು ತೊಡಕೊಂಡಿದ್ದಾರೆ ಅಂತ ಪ್ರಮುಖವಾಗಿ ಈಗ ಆರೋಪಗಳು ಬರ್ತಿರುವಂಥದ್ದು. ನೋಡಿ, ಈ ಬ್ರೇವರಿ ಏನಿದೆಯಲ್ಲ, ಇದು 1.85 ಲಕ್ಷ ಚದರ ಅಡಿಯಲ್ಲಿ ಈ ಜಾಗದಲ್ಲಿ ಇದನ್ನ ನಿರ್ಮಾಣ ಮಾಡಿರ್ತಾರೆ. ಮಲ್ಲಥಳ್ಳಿಯಲ್ಲಿರುವಂಥದ್ದು. ಸುಮಾರು ಒಂದು 2,000ಕ್ಕೂ ಹೆಚ್ಚು ಆಸನಗಳ ಸಾಮರ್ಥ್ಯ ಇದೆ. ಕೆಪಾಸಿಟಿ ಎಷ್ಟಿದೆ, ಅಲ್ಲಿ ಜನ ಬಂದು ಸೇರ್ಬೋದು, ಕೂತ್ಕೋಬಹುದು ಅಂತ. ಈ ಕಟ್ಟಡದಲ್ಲಿ ನೋಡಿ, ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಅಂದ್ರೆ 2 ಪ್ರತ್ಯೇಕ ಸ್ವತ್ತುಗಳಿಗೆ ಇಲ್ಲಿ ನಕ್ಷೆಯನ್ನ ಮಂಜೂರಾತಿ ಮಾಡಿ ಇದನ್ನು ಮಾಡಿದ್ದಾರೆ. ಇದು ತಪ್ಪು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಏನು ಪಾಲನೆ ಮಾಡಬೇಕಿತ್ತಲ್ಲ, ಇದನ್ನ ಬ್ರೇಕ್ ಮಾಡಿಬಿಟ್ಟಿದ್ದಾರೆ. 2 ಪ್ರತ್ಯೇಕ ಸ್ವತ್ತುಗಳಿಂದ ನಕ್ಷೆಯನ್ನ ಮಂಜೂರಾತಿ ಹೆಂಗ್ ಮಾಡಿದ್ರು? ಇದಕ್ಕೆ ಅವಕಾಶಗಳಿದೆಯಾ? ಯಾಕಂದ್ರೆ ಅನೇಕ ಇಲಾಖೆ ಬರುತ್ತೆ. ಯಾಕಂದ್ರೆ ಅಬಕಾರಿ ಇಲಾಖೆ ಬರುತ್ತೆ, ಬಿಡಬ್ಲ್ಯೂಎಸ್ಎಸ್ಬಿ ಇದರಲ್ಲೂ ಕೂಡ ಪಾಲ್ಗೊಳ್ಳುತ್ತೆ, ಜಿಬಿಎ ವ್ಯಾಪ್ತಿಯಲ್ಲೂ ಬರುತ್ತೆ. 5 ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ಸೇರ್ಕೊಂಡ್ಬಿಟ್ರಾ? ಅಂಥದ್ದೊಂದು ಕೆಲಸ ಇವರು ಮಾಡಿಬಿಟ್ರಾ? ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಅಂಶಗಳನ್ನ ಮುಂದಿಟ್ಕೊಂಡು ಈಗ ಬಿಜೆಪಿಯ ಮುಖಂಡರು ರಮೇಶ್ ಅವರು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ರಮಗಳಿಗೆ ಮುಂದೆ ಹಾಕ್ತಿದ್ದಾರೆ. ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನ ಫಾಲೋ ಮಾಡಬೇಕು. ಅದನ್ನ ಬಿಟ್ಟು ಇಲ್ಲಿಗಲ್ ಆಗಿ ಅವರಿಗೆ ಪರ್ಮಿಷನ್ ಕೊಡೋದಿರ್ಬೋದು. ಜೊತೆಲಿ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಒಂದು ಕಡೆ ನೋಡಿ, ಅತಿ ದೊಡ್ಡದಾಗಿದೆ, ಅದಕ್ಕೆ ತನ್ನದೇ ಆದಂತ ನಿಯಮಾವಳಿಗಳನ್ನ ಪಾಲನೆ ಮಾಡಬೇಕು. ಆದ್ರೆ ಮಂಜೂರಾತಿ ಮಾಡುವಂತ ಸಂದರ್ಭದಲ್ಲಿ ಹೆಂಗ್ ಪರ್ಮಿಷನ್ ಕೊಡ್ತಾರೆ? ಅಂದ್ರೆ ಐಷಾರಾಮಿ ಆಗಿರುವಂತ ಇಂಥ ರೆಸ್ಟೋರೆಂಟ್ಸ್ಗಳಿರ್ಬೋದು, ಬಹಳ ಫ್ಯಾನ್ಸಿ ಆಗಿರುತ್ತೆ ಇವೆಲ್ಲ. ಹಣವನ್ನ ಕೊಟ್ಟು ಪ್ರಭಾವಿಗಳು ಕೈಚಳಕವನ್ನ ತೋರಿಸ್ಬಿಟ್ರ? ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳ ಸಮೇತವಾಗಿ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ವಿಚಾರಗಳಿದು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದೀವಲ್ಲ, ಆ ದಾಖಲೆಗಳಿರ್ಬೋದು, ಆ ಹೋಟೆಲ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. 5 ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಮಲ್ಲಥಳ್ಳಿಯಲ್ಲಿದೆ. ಸುಖ ಬ್ರೇವರಿ ಮತ್ತು ಕಿಚನ್ ಬಹಳ ಫೇಮಸ್ ಆಗಿದೆ. ಆದ್ರೆ ಈ ಐಷಾರಾಮಿ ರೆಸ್ಟೋರೆಂಟ್ ಅಲ್ಲಿ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ಗಳಿದೆ, ನೋಡ್ತಾ ಹೋಗೋಣ. ನೋಡಿ, ಪ್ರಮುಖವಾಗಿ ನಕ್ಷೆಯನ್ನ ಮಂಜೂರಾತಿ ಶುಲ್ಕ ಏನಿದೆಯಲ್ಲ, ಇದು 66.70 ಲಕ್ಷ ರೂಪಾಯಿ ಇದೆ. ಸರ್ಕಾರದ ಖಾತೆಗೆ ಜಮೆ ಮಾಡದೇನೆ ಭ್ರಷ್ಟಾಚಾರ ಮಾಡಿಬಿಟ್ರ? ಪ್ರಮುಖವಾಗಿ ಜೆಡಿಟಿಪಿ ಹಾಗೂ ಎಡಿಟಿಪಿ ಅಧಿಕಾರಿಗಳಿಂದ ಕೋಟ್ಯಾಂತರ ರೂಪಾಯಿಯನ್ನ ಪಡೆಯಲಾಗಿದೆ ಅನ್ನೋ ಆರೋಪ. ಇಷ್ಟ ಹಣವನ್ನ ಪಡೆದು ನಕ್ಷೆಯನ್ನ ಮಂಜೂರಾತಿ ಮಾಡಿಬಿಟ್ಟಿದ್ದಾರೆ ಇವರು. ಸಿಸಿ ಮತ್ತು ಓಸಿ ಇಲ್ಲದ ಕಟ್ಟಡಕ್ಕೆ ನೀರು, ಒಳಚರಂಡಿ ವಿಚಾರ ಇರಬಹುದು, ವಿದ್ಯುತ್ ಸಂಪರ್ಕವನ್ನ ಜಲಮಂಡಳಿ ಮತ್ತು ಬೆಸ್ಕಾಂ ಅಧಿಕಾರಿಗಳು ಕೊಟ್ಟು ಬಿಟ್ಟಿದ್ದಾರೆ. ನೋಡಿ, ಸಣ್ಣದೊಂದು ಲೈಸೆನ್ಸ್ ಬೇಕು ಅಂತಂದ್ರೆ ಎಷ್ಟೆಲ್ಲ ರೂಲ್ಸು, ರೆಗ್ಯುಲೇಷನ್ಸು, ಕಾನೂನು ಮಾತನಾಡ್ತಾರೆ. ಬಟ್ ಈಗ ಇಷ್ಟು ದೊಡ್ಡ ಈ ಕಿಚನ್ ಅನ್ನ, ಈ ರೆಸ್ಟೋರೆಂಟ್ ಅನ್ನ ಮಾಡಿದ್ದಾರೆ. ಜೊತೆಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಕೂಡ ಇದೆ. ದೊಡ್ಡ ಮಟ್ಟದ ದೃಶ್ಯ ಗಮನಿಸ್ತಾ ಇದೆ, ಬಹಳ ಫ್ಯಾನ್ಸಿ ಇದು.
ಸುಮಾರು ಈ ನಕ್ಷೆಯನ್ನ ಮಂಜೂರಾತಿ ಮಾಡೋದಕ್ಕೆ ಪ್ರತ್ಯೇಕವಾಗಿ ಏನೇನು ರೂಲ್ಸ್ ಮಾಡಬೇಕದನ್ನೆಲ್ಲ ಇಲ್ಲ. ಈಗ ಈ ಹಣವನ್ನ ಯಾರಿಗೆ ಸಂದಾಯ ಮಾಡಿದ್ದಾರೆ, ಸರ್ಕಾರಕ್ಕೆ ಹೋಯ್ತಾ ಇಲ್ವಾ ಅನ್ನುವಂಥ ಅನುಮಾನ ಇದೆ. JDTP ಮತ್ತು ADTP ಅಧಿಕಾರಿಗಳಿಂದ ಹಣ ಪಡ್ಕೊಂಡ್ರು, ನುಂಗು ನೀರು ಕುಡಿದ್ರು ಅಂತ ಹೇಳ್ತಿದ್ದಾರೆ. ಗಂಭೀರ ಆರೋಪಗಳಿವೆಲ್ಲ. ಅಂದ್ರೆ ಹಣವನ್ನ ಪಡ್ಕೊಂಡು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡೋ ಕೆಲಸ ಮಾಡಿದ್ರು, ಮಂಜೂರಾತಿ ಮಾಡಿದ್ರು. ನಕ್ಷೆ ವಿಚಾರದಲ್ಲಿ ಅನುಮಾನಗಳಿದೆ. ಪರ್ಮಿಷನ್ ಕೊಟ್ಟಿರೋ ವಿಚಾರದಲ್ಲಿ ಸಾಕಷ್ಟು ಅನುಮಾನಗಳ ಹುತ್ತ ಬೆಳೀತಾ ಇದೆ. ಮತ್ತೊಂದು ಕಡೆಯಲ್ಲಿ CC ಮತ್ತು OC ಇಲ್ಲದೇನೆ ಅದೇ ರೀತಿಯಾದಂಥ ಪರ್ಮಿಷನ್ಸು ಏನೂ ಇಲ್ಲದೆ ರಾಜಾರೋಷವಾಗಿ ಈ ಕಟ್ಟಡಕ್ಕೆ, ಈ ರೆಸ್ಟೋರೆಂಟು ಹೋಟ್ಲೆಲ್ಲ ಇದೆಯಲ್ಲ, ಇದಕ್ಕೆ ಒಂದು ನೀರಿನ ಸಂಪರ್ಕಗಳು, ಭಾಳ ದೊಡ್ಡ ಮಟ್ಟಕ್ಕೆ ನೀರು ಬೇಕು, ಒಳಚರಂಡಿ, ಆ ನೀರು ಎಲ್ಲಿಂದ ಹೋಗುತ್ತೆ, ಅದಕ್ಕೆ ಹೆಂಗೆ ಪರ್ಮಿಷನ್ ಕೊಟ್ಟರು, ವಿದ್ಯುತ್ ಸಂಪರ್ಕ. ಹಾಗಾಗಿ ಅನೇಕ ಅಧಿಕಾರಿಗಳಿದೆ, ಒಂದೆರಡು ಇಲಾಖೆಯಲ್ಲ, ಹಲವು ಇಲಾಖೆಗಳ ಪರ್ಮಿಷನ್ಸ್ ಬೇಕಾಗುತ್ತೆ. ವಿದ್ಯುತ್ ಸಂಪರ್ಕ ಹೆಂಗೆ ಕೊಟ್ಟರು, ಒಳಚರಂಡಿ ವ್ಯವಸ್ಥೆಗೆ ಯಾವ ರೀತಿಯ ಪರ್ಮಿಷನ್ ಕೊಟ್ಟರು, ನೀರಿನ ವ್ಯವಸ್ಥೆಗಳು ಹೆಂಗೆ ಸಿಕ್ತು, ಜೊತೆಲಿ ಬೆಸ್ಕಾಂ ಅಧಿಕಾರಿಗಳ ಮೇಲೆ, ಅಬಕಾರಿ ಇಲಾಖೆ ಅಧಿಕಾರಿಗಳ ಮೇಲೆ, ಜೊತೆಲಿ ಸರ್ಕಾರಕ್ಕೆ ಏನು ಹಣಗಳನ್ನ ಕಟ್ಟಬೇಕು, ಒಂದೊಂದು ಲೈಸೆನ್ಸ್ ವಿಚಾರಕ್ಕೆ, ಪರ್ಮಿಷನ್ ವಿಚಾರಕ್ಕೆ, ಆ ಹಣ ನಿಜಕ್ಕೂ ಸರ್ಕಾರಕ್ಕೆ ಹೋಯ್ತಾ ಇಲ್ವಾ, ಅಥವಾ ಅಧಿಕಾರಿಗಳ ಶಾಮೀಲಾಗ್ಬಿಟ್ರಾ, ಆ ಅನುಮಾನಗಳು ಏನು ಮೂಡ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆಯೇ ಈಗ ದೂರು ಕೊಡೋದಕ್ಕೆ ಬಿಜೆಪಿಯ ಮುಖಂಡರು ಮುಂದಾಗಿರುವುದು. ದೊಡ್ಡ ಮಟ್ಟದ ಅನುಮಾನಗಳು, ಪ್ರಭಾವಿಯರ ಕೈವಾಡ ಇದರಲ್ಲಿದೆ ಅನ್ನುವಂಥ ಒಂದಿಷ್ಟು ವಾಸನೆಗಳಂತೂ ಬರ್ತಿದೆ. ಬೃಹತ್ ಕಟ್ಟಡ ಬೇರೆ, ಅಷ್ಟು ಈಸಿಯಾಗಿ ಕೊಡ್ತಾರ? ಇನ್ನು ಸುಪ್ರೀಂ ಕೋರ್ಟಿನ ಆದೇಶವನ್ನ ಉಲ್ಲಂಘಿಸಿ ಇಲ್ಲಿ ಅನಧಿಕೃತವಾಗಿ ಎಲ್ಲಾದ್ರೂ ಕಟ್ಟಡಕ್ಕೆ ಸೇವಾ ಸಂಪರ್ಕವನ್ನ ಕಲ್ಪಿಸ್ಬಿಟ್ರ ಅನ್ನೋ ಅನುಮಾನ ಜೊತೆಲೆ ಆರೋಪ ಇದೆ. ತಾತ್ಕಾಲಿಕ ಸಂಪರ್ಕದಿಂದಲೇ 1 ಮೆಗಾವ್ಯಾಟ್ ಎಷ್ಟಿದೆಯಲ್ಲ, ಈ ವಿದ್ಯುತ್ ಸಂಬಂಧಪಟ್ಟಂತೆ ವಿದ್ಯುತ್ ಬಳಕೆಗೆ ಬೆಸ್ಕಾಂ ಅಧಿಕಾರಿಗಳ ಅವಕಾಶವನ್ನ ಕೊಡಲಾಗಿದೆ. ಅನಧಿಕೃತ ಕಟ್ಟಡಕ್ಕೆ ವ್ಯಾಪಾರ ಪರವಾನಗಿಯನ್ನ ನೀಡಿರುವಂತ ವಿಚಾರ ಇದೆ. ಇಲ್ಲಿ ಪ್ರಮುಖವಾಗಿ ಜಿಬಿಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ಒಂದು ಹೋಟೆಲ್ಲು, ರೆಸ್ಟೋರೆಂಟು, ಜೊತೆಲಿ ಅಬಕಾರಿ ಇಲಾಖೆಗೆ ಬೇರೆ ಅಲ್ಲಿ ಬಂದ್ಬಿಡುತ್ತೆ. ಅಲ್ಲಿ ಬಾರ್ಗೀರೆಲ್ಲ ಇದೆ, ದೊಡ್ಡ ಬೃಹತ್ ಕಟ್ಟಡ ಬೇರೆ, ವಿದ್ಯುತ್ ಸಂಪರ್ಕ ಕೊಟ್ಟಿರೋದ್ರ ಬಗ್ಗೆ ಅನುಮಾನ ಇದೆ. ಲೈಸೆನ್ಸ್ ಪಡೆಯೋ ವಿಚಾರವಾಗಿ ದಟ್ಟವಾದಂಥ ಯಾರ್ಯಾರಿದ್ರ ಕೈವಾಡ ಇದೆ. ಸರ್ಕಾರಕ್ಕೆ ಏನು ಕಟ್ಟಡ ಕಟ್ಟುವ ವಿಚಾರವಾಗಿ ಹಣ ಕೊಡಬೇಕು, ಆ ಹಣವನ್ನ ನುಂಗಿ ನೀರು ಕುಡಿದ್ರ ಅನ್ನೋದಿದೆ. ಸುಪ್ರೀಂ ಕೋರ್ಟಿನ ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದು ಬೆಂಗಳೂರು ಮಲ್ಲತ್ತಳ್ಳಿ ಅನ್ನುವಂಥ ಪ್ರದೇಶದಲ್ಲಿ ಕಟ್ಟಬೇಕು ಅಂತಂದ್ರೆ ಸಾಕಷ್ಟು ನಿಯಮಾವಳಿಗಳಿರುತ್ತೆ. ಆದರೆ ಇಲ್ಲಿ ಅನಧಿಕೃತವಾಗಿ ಈ ಕಟ್ಟಡಕ್ಕೆ ಸೇವಾ ಸಂಪರ್ಕವನ್ನ ಕಲ್ಪಿಸಿದ್ದಾರೆ ಅನ್ನೋ ಅನುಮಾನ. ಅಂದ್ರೆ ತಾತ್ಕಾಲಿಕವಾಗಿ ಈ ವಿದ್ಯುತ್ತನ್ನ ಮಾಡಿಕೊಂಡು ವಿದ್ಯುತ್ ಬಳಕೆಗೆ ಬೆಸ್ಕಾಂ ಅಧಿಕಾರಿಗಳು ಅವಕಾಶವನ್ನ ಕೊಟ್ಟಿದ್ದೇ ಅನುಮಾನ. ಮನೆ ಕಟ್ಟೋರಿಗೆ ವಿದ್ಯುತ್ ಸಿಗ್ತಿಲ್ಲ, ಇಷ್ಟು ವಾಣಿಜ್ಯ ಉದ್ಯಮ ಇರೋದಕ್ಕೆ ಹೆಂಗು ಕೊಟ್ಟರು? ಅನಧಿಕೃತ ಕಟ್ಟಡಕ್ಕೆ ವ್ಯಾಪಾರ ಲೈಸೆನ್ಸ್ ಅನ್ನ ನೀಡಿರುವಂತ ವಿಚಾರಗಳಿದೆ. ಪ್ರಮುಖವಾಗಿ ಜಿಬಿಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭಾಗಿಯಾಗ್ಬಿಟ್ರ? ಗಮನ ಹರಿಸಬೇಕು, ಕ್ಲಿಯರೆನ್ಸ್ಗಳು ಸಿಗಬೇಕು, ಲೈಸೆನ್ಸ್ಗಳು ಪಾಸ್ ಆಗಬೇಕು. ಹಾಗಾದ್ರೆ ಪರಿಶೀಲನೆ ಮಾಡೇ ಇಲ್ವಾ? ಬೇಕಾಬಿಟ್ಟಿಯಾಗಿ ಕೊಟ್ಟು ಬಿಡ್ತಾರ. ಈಗ ರೂಲ್ಸ್ಗಳು ಎಲ್ಲಿ ಹೋಯ್ತು? ಹೀಗೆ ಹಲವು ಅನುಮಾನಗಳಂತೂ ದಟ್ಟವಾಗಿದೆ. ಆ ಎಲ್ಲ ದಾಖಲೆಗಳು ಎಲ್ಲಿ ಕಟ್ಟಿದ್ದಾರೆ, ಲೈಸೆನ್ಸ್ ಯಾವಾಗ ಸಿಕ್ತು, ವಿವಿಧ ಇಲಾಖೆಗಳಿಂದ ಅವ್ರಿಗೆ ಪರ್ಮಿಷನ್ ಇದೆಯಾ ಇಲ್ವಾ, ಕರೆಂಟ್ ಹೆಂಗ್ ಕೊಟ್ರು, ಈ ಎಲ್ಲ ಅನುಮಾನಕ್ಕೆ ಕಾರಣ ಆಗಿರುವುದರಿಂದನೇ ಈಗ ಸಂಪೂರ್ಣ ಸಮಗ್ರ ತನಿಖೆ ಆಗಬೇಕು ಅಂತ ಆದೇಶಿಸಿದ್ದಾರೆ. ಸುಖ ಬಾರ್ ಅಂಡ್ ರೆಸ್ಟೋರೆಂಟ್ 2 ಪ್ರತ್ಯೇಕ ಸ್ವತ್ತುಗಳಿಗೆ ನಕ್ಷೆಯನ್ನ, ಮಂಜೂರಾತಿಯನ್ನ ಹೆಂಗ್ ಪಡೆದ್ರು, ಯಾವ ರೀತಿಯಾಗಿ ಕೊಟ್ರು, ಕಾನೂನಿನ ರೂಲ್ಸ್ನೆಲ್ಲ ಮುಗಿಸ್ಬಿಟ್ಟು ಒಂದೇ ಕಟ್ಟಡದಲ್ಲಿ ಇದನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅವಕಾಶಗಳು ಇದೆಯಾ, ಹೇಗೆ ಮಾಡಿದ್ರು ಅನ್ನೋದೇ ಪ್ರಶ್ನೆ ಮಾಡ್ತಿರೋದು. ಈಗ ಲೈಸೆನ್ಸ್ ವಿಚಾರವಾಗಿನೇ ಅನೇಕ ಇಲಾಖೆಗಳು ಭಾಗಿಯಾಗುತ್ತೆ. ಒಂದು ಇಲಾಖೆ ಗೊತ್ತಿಲ್ಲದೆ ಆಯಿತು ಅನ್ನೋಂಗಿಲ್ಲ. ವಿವಿಧ ಇಲಾಖೆಗಳು, 5ಕ್ಕೂ ಹೆಚ್ಚು ಇಲಾಖೆಗಳ ಪರ್ಮಿಷನ್ಸ್ ಬೇಕಾಗುತ್ತೆ. ಪರಿಶೀಲನೆಗಳನ್ನ ಮಾಡಬೇಕು, ಅವ್ರು ಬಂದು ಕ್ಲಿಯರೆನ್ಸ್ಗಳನ್ನ ಕೊಡಬೇಕು. ಆದರೆ ಜಿಬಿಯ ವ್ಯಾಪ್ತಿಯಲ್ಲಿರುವಂಥ ಈ ಹೋಟೆಲ್ ಏನಿದೆ, ಈ ಸುಖ ಬಾರು ರೆಸ್ಟೋರೆಂಟು ಅನುಮಾನಗಳ ತಾಣ ಆಗ್ಬಿಟ್ಟಿದೆ. ಈಗ ಆ ಮೂಲಕವಾಗಿಯೇ ತನಿಖೆಗೆ ಆಗ್ರಹಿಸ್ತಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದೆ ನೋಡಿ. ಗಂಭೀರ ಆರೋಪಗಳಿಗೆ ಸಂಬಂಧಪಟ್ಟಂತೆ ಲಂಚವನ್ನ ಪಡೆದು ಲೈಸೆನ್ಸ್ ಅನ್ನ ಅಧಿಕಾರಿಗಳು ಕೊಟ್ಟು ಬಿಟ್ರಾ? CL7 ಮದ್ಯ ಲೈಸೆನ್ಸ್ಗಾಗಿ ಕೋಟಿ ಕೋಟಿ ಲಂಚದ ವಿಚಾರಗಳು ಬರ್ತಿದೆ. ಸುಮಾರು 3 ಕೋಟಿ ರೂಪಾಯಿ ಲಂಚವನ್ನ ಪಡೆದು ಪರವಾನಗಿಯನ್ನ, ಲೈಸೆನ್ಸ್ ಅನ್ನ ಕೊಟ್ಟಿದ್ದಾರೆ ಅನ್ನೋದಾಗಿ ಈಗ ಅಬಕಾರಿ ಇಲಾಖೆಯ ಉಪ ಆಯುಕ್ತರು ವಿಚಾರವಾಗಿ ಒಂದಿಷ್ಟು ಅನುಮಾನ ಇದೆ. ಭೂ ಪರಿವರ್ತನೆ, ನಕ್ಷೆ ಮಂಜೂರಾತಿ, CC, OC, ಅಗ್ನಿಶಾಮಕ, NOC ಸೇರಿ ಹಲವು ರೂಲ್ಸ್ಗಳನ್ನ ಬ್ರೇಕ್ ಮಾಡಿಬಿಟ್ಟಿದ್ದಾರೆ ಅನ್ನೋದು ನೋಡಿ. ಒಂದಲ್ಲ ಎರಡಲ್ಲ, ಎಲ್ಲದ್ರ ಮೇಲೂ ಕೂಡ ಅನುಮಾನಗಳ ತಾಣವಾಗ್ಬಿಟ್ಟಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಈ ಅನಧಿಕೃತವಾಗಿ ಬೃಹತ್ ವಾಣಿಜ್ಯ ಕಟ್ಟಡವನ್ನ ಕಟ್ಟಿರೋ ವಿಚಾರವಾಗಿ
BWSSB, ಅಬಕಾರಿ ಇಲಾಖೆ, GBA ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ನೀರು ಹೆಂಗೆ ಕೊಟ್ಟರು, ಒಳಚರಂಡಿ ವಿಚಾರವಾಗಿ ಯಾವ ರೂಲ್ಸ್ ಇತ್ತು ಅಂತ ಒಂದು ಬಾರ್ ಇದೆ. CL7 ಲೈಸೆನ್ಸ್ ಪಡೆಯೋದು ಬಹಳ ಕಷ್ಟ ಅನ್ನೋದು ಗೊತ್ತು. ಆದರೆ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಈಸಿ. ಬಟ್ ಇಲ್ಲಿ ಕೋಟಿ ಲಂಚವನ್ನ ಪಡ್ಕೊಂಡು ಬೃಹತ್ ಕಟ್ಟಡವನ್ನ ಕಟ್ಟಿ ಲೈಸೆನ್ಸ್ ಪಡೆಯೋದ್ರಲ್ಲಿ ಇವರು ಭ್ರಷ್ಟಾಚಾರವನ್ನ ಮಾಡಿಬಿಟ್ಟಿದ್ದಾರೆ. ವಿವಿಧ ಇಲಾಖೆಯ ಅಧಿಕಾರಿಗಳು, ಎಸ್ಪೆಷಲಿ ಅಬಕಾರಿ ಇಲಾಖೆಯ ಉಪ ಆಯುಕ್ತರು ಇದರಲ್ಲಿ ಭಾಗಿಯಾಗ್ಬಿಟ್ರಾ ಅನ್ನುವಂತ ಅನುಮಾನಗಳು, ಅಂಥದ್ದೊಂದು ಆರೋಪಗಳು ಬರ್ತಿದೆ. ಮಾಡೇ ಬಿಟ್ಟಿದಾರಂತಲ್ಲ. ಯಾಕಂದ್ರೆ ಇಲ್ಲಿ ನೋಡಿದಂತ ಸಂದರ್ಭದಲ್ಲಿ, ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಗೊಂದಲಕ್ಕೆ ಕಾರಣ ಆಗಿದೆ. ಭೂ ಪರಿವರ್ತನೆ ಆಗಬೇಕು, ನಕ್ಷೆ ಮಂಜೂರಾತಿ ಆಗಬೇಕು, ಲೈಸೆನ್ಸ್ಗಳನ್ನ ಕೊಡಬೇಕು, ಅಗ್ನಿಶಾಮಕ ಇಲಾಖೆ ಇರ್ಬೋದು, ಅಲ್ಲಿ NOC ಸೇರಿದಂತೆ ಹಲವು ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ದಾರೆ ಅನ್ನುವಂತ ಆರೋಪಗಳ ತಾಣಾಗಿ ಈಗ ಸುಖವಾಗಿದ್ದಂತ ಸುಖ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ಎಲ್ಲವೂ ಕೂಡ ಅನುಮಾನಗಳು ಮೂಡುತ್ತಿದೆ. ಸದ್ಯ ಈ ಆರೋಪಗಳು ಏನಿದೆಯಲ್ಲ, ಈಗ ದಾಖಲೆಯ ಸಮೇತವಾಗಿ ಹಗರಣದ ಬಗ್ಗೆ ರಮೇಶ್ ಅವರು ದೂರು ಕೊಟ್ಟಿದ್ದಾರೆ. 5 ಇಲಾಖೆಗಳ 9 ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಇಡಿ ಮೊರೆ ಹೋಗ್ತಿದ್ದಾರೆ. ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟು ಬಿಟ್ಟಿದ್ದಾರೆ ಬಿಜೆಪಿಯ ಮುಖಂಡರು ರಮೇಶ್ ಅವರು. ಹಗರಣದ ಬಗ್ಗೆ ನ್ಯಾಯಾಂಗ ತನಿಖೆ ಅಥವಾ CID ತನಿಖೆನೇ ಆಗಬೇಕು. ಈಗ ತನಿಖೆಯನ್ನ ನಡೆಸುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಆಗ್ರಹವನ್ನು ಮಾಡ್ತಿದ್ದಾರೆ. ಹಗರಣದಲ್ಲಿ ಭಾಗಿಯಾಗಿರುವಂತಹ ಅಧಿಕಾರಿಗಳು ಯಾರ್ಯಾರಿದ್ದಾರಲ್ಲ, ತಕ್ಷಣವೇ ಅವನ್ನ ಅಮಾನತು ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿಯ ಮುಖಂಡರೀಗ ಒತ್ತಾಯವನ್ನು ಮಾಡ್ತಿದ್ದಾರೆ. ಲೈಸೆನ್ಸು ಜೊತೆಲಿ ಪರ್ಮಿಷನ್ನು, ನಕ್ಷೆ, ಹಲವು ವಿಚಾರಗಳಿದೆ. ವಿವಿಧ ಇಲಾಖೆಗಳು ಭಾಗಿಯಾಗಿದ್ದಾರೆ. 5 ಇಲಾಖೆಗಳ 9 ಭ್ರಷ್ಟ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಇಂಥದ್ದೊಂದು ಅಕ್ರಮ ಆಗಿದೆ. ಇದು ಅಕ್ರಮ ಅನ್ನೋದಕ್ಕಿಂತ ದೊಡ್ಡ ಮಟ್ಟದೊಂದು ಹಗರಣದ ಸ್ವರೂಪವೇ ಇದೆ. ಹಾಗಾಗಿ ಕೆಲ ದಾಖಲೆಗಳನ್ನ ಮುಂದಿಟ್ಕೊಂಡು ಈಗ ಬಿಜೆಪಿಯ ಮುಖಂಡರಾಗಿರುವಂತ ರಮೇಶ್ ಅವರೀಗ ದೂರು ಕೊಟ್ಟಿದ್ದಾರೆ ಈಗಾಗಲೇ. ಹಾಗಾಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ, ಇಡಿ ಮೊರೆ ಹೋಗಿದ್ದಾರೆ. ಇದನ್ನ ನ್ಯಾಯಾಂಗ ತನಿಖೆ ಅಥವಾ CID ತನಿಖೆಗೆ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಆಗ್ರಹ ಮಾಡ್ತಿದ್ದಾರೆ. ಜೊತೆಲಿ ವಿವಿಧ ಇಲಾಖೆಯ 9 ಅಧಿಕಾರಿಗಳನ್ನ ಯಾರ್ಯಾರು ಸೂಚಿಸುತ್ತಿದ್ದಾರೆ, ಆ ಇಲಾಖೆಯ ಅಧಿಕಾರಿಗಳು ಯಾರ್ಯಾರು ಭಾಗಿಯಾಗಿದ್ದಾರಲ್ಲ, ತಕ್ಷಣವೇ ಅವರನ್ನ ಅಮಾನತುಗೊಳಿಸಬೇಕು, ಕ್ರಮ ಆಗಲೇಬೇಕು. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಬೆಂಗಳೂರಿನ ಹೃದಯ ಭಾಗದಲ್ಲೇ ಐಷಾರಾಮಿಯಾಗಿ ಇಂಥ ಬೃಹತ್ ವಾಣಿಜ್ಯ ಕಟ್ಟಡವನ್ನ ಕಟ್ಟಿ ರೂಲ್ಸ್ಗಳನ್ನ ಬ್ರೇಕ್ ಮಾಡಿ ಇವರು ಆರಾಮಾಗಿರ್ತಾರೆ ಅಂತಂದ್ರೆ ಹೇಗೆ ಅಂತ NR ರಮೇಶ್ ಅವರೀಗ ದೂರನ್ನ ಕೊಟ್ಟು ಸಮಗ್ರ ತನಿಖೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. 3-4 ಮಂದಿ ಆಡಳಿತಾರೂಢ ಪಕ್ಷದ ರಾಜಕಾರಣಿಗಳ ಬೇನಾಮಿಯಾಗಿರ್ತಕ್ಕಂಥ ಒಬ್ಬ ಪ್ರಭಾವಿ ವ್ಯಕ್ತಿಯ ಮಾಲೀಕತ್ವದ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇಡೀ ಕೇವಲ ಬೆಂಗಳೂರು ಮಹಾನಗರ ಅಲ್ಲ, ಕರ್ನಾಟಕ ರಾಜ್ಯದ ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಬಾರ್ ಅಂಡ್ ರೆಸ್ಟೋರೆಂಟ್ನ ನಿರ್ಮಾಣದಲ್ಲಿ ಮತ್ತು ಪ್ರಾರಂಭದಲ್ಲಿ ಆಗಿರ್ತಕ್ಕಂಥ ಬೃಹತ್ ಅಕ್ರಮಗಳು, ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ 5 ರಾಜ್ಯ ಸರ್ಕಾರದ 5 ಇಲಾಖೆಗಳ ಹಿರಿಯ ಭ್ರಷ್ಟಾಧಿಕಾರಿಗಳಿಗೆ ಸಂಬಂಧಪಟ್ಟ ನಾನು ಇವತ್ತು ಗ್ರಾಮೀಣ ನಿರ್ದೇಶನಾಲಯ ಮತ್ತು ಲೋಕಾಯುಕ್ತದಲ್ಲಿ ದೂರನ್ನು ಕೊಟ್ಟಿದ್ದೀನಿ. ಮುಖ್ಯಮಂತ್ರಿಗಳು ದೂರನ್ನು ಕೊಟ್ಟಿದ್ದೀನಿ. ಸಂಬಂಧಪಟ್ಟ ಎಲ್ಲ GBA ಮುಖ್ಯಾಯುಕ್ತರು, ಪಶ್ಚಿಮ ಬೆಂಗಳೂರು ಕರ್ನಾಟಕ ರಾಜ್ಯ ಸರ್ಕಾರದ 5 ಪ್ರಮುಖ ಇಲಾಖೆಗಳಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು, ಅತ್ಯಂತ ಪ್ರಭಾವಿ ವ್ಯಕ್ತಿ, 3-4 ಮಂದಿ ಆಡಳಿತಾರೂಢ ಪಕ್ಷದ ರಾಜಕಾರಣಿಗಳ ಬೇನಾಮಿಯಾಗಿರ್ತಕ್ಕಂಥ ಒಬ್ಬ ಪ್ರಭಾವಿ ವ್ಯಕ್ತಿಯ ಮಾಲೀಕತ್ವದ ಒಂದು ಬಾರ್ ಅಂಡ್ ರೆಸ್ಟೋರೆಂಟು ಇಡೀ ಕೇವಲ ಬೆಂಗಳೂರು ಮಹಾನಗರ ಅಲ್ಲ, ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಬಾರ್ ಅಂಡ್ ರೆಸ್ಟೋರೆಂಟ್ನ ನಿರ್ಮಾಣದಲ್ಲಿ ಮತ್ತು ಪ್ರಾರಂಭದಲ್ಲಿ ಆಗಿರ್ತಕ್ಕಂಥ ಬೃಹತ್ ಅಕ್ರಮಗಳು, ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ 5 ರಾಜ್ಯ ಸರ್ಕಾರದ 5 ಇಲಾಖೆಗಳ ಹಿರಿಯ ಭ್ರಷ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟಾಗ ನಾನು ಇವತ್ತು ಜಾರಿ ನಿರ್ದೇಶನಾಲಯ ಮತ್ತು ಲೋಕಾಯುಕ್ತದಲ್ಲಿ ದೂರನ್ನು ಕೊಟ್ಟಿದ್ದೀನಿ. ಮುಖ್ಯಮಂತ್ರಿಗಳಿಗೂ ದೂರನ್ನು ಕೊಟ್ಟಿದ್ದೀನಿ. ಸಂಬಂಧಪಟ್ಟ ಎಲ್ಲ GBA ಮುಖ್ಯಾಯುಕ್ತರು, ಪಶ್ಚಿಮ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು, ಹಾಗೆ ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರು, BWSSBಯ ಅಧ್ಯಕ್ಷರು, ಹಾಗೆ ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಅಬಕಾರಿ ಇಲಾಖೆಯ ಸಚಿವರು, ಇಂಧನ ಇಲಾಖೆಯ ಸಚಿವರಿಗೂ ಸೇರಿದಾಗೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸಂಜಯ್, ಪ್ರಮುಖವಾಗಿ ನೋಡಿ, ಸಾಲು ಆರೋಪಗಳಿದೆ, ಒಂದಲ್ಲ ಎರಡಲ್ಲ, 5 ಇಲಾಖೆಗಳ ಹೆಸರಿದೆ, ಅವ್ರ ಮೇಲೆ ಗಂಭೀರ ಆರೋಪ ಮಾಡ್ತಿದ್ದಾರೆ. ಪ್ರಮುಖವಾಗಿ ಯಾವ ವಿಚಾರವಾಗಿ ಇಂಥದ್ದೊಂದು ದೂರು ಕೊಡ್ತಿದ್ದಾರೆ, ಯಾವ್ಯಾವ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳ್ತಿದ್ದಾರೆ, ಸದ್ಯ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗ್ತಿದೆಯಾ ಅಂತ ಈ ವಿಚಾರವಾಗಿ? ಅಖಿಲೇಶ್, ಏನಂತ ಹೇಳಿದ್ರೆ ರಾಜರಾಜೇಶ್ವರಿ ನಗರದ ಕ್ಷೇತ್ರದಲ್ಲಿರುವಂತಹ
ಮಲ್ಲತ್ತಹಳ್ಳಿಯಲ್ಲಿರುವಂತಹ ಸುಖ ಬೇಲ್ಸ್ ಅಂಡ್ ಕಿಚನ್ಸ್ ಏನಿದೆ, ಈ ಒಂದು ರೆಸ್ಟೋರೆಂಟ್ ಏನಿರುವಂತದ್ದು ಅದ್ರ ಮೇಲೆ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಏನು 5 ಇಲಾಖೆಗಳ ಮೇಲೂ ಕೂಡ ಈಗ ಏನು NR ರಮೇಶ್ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು. JBA ಇರ್ಬೋದು, BWSSB ಇರ್ಬೋದು, ಮತ್ತೆ ಬೆಸ್ಕಾಂ ಇರ್ಬೋದು, ಮತ್ತೆ ಅಬಕಾರಿ ಇಲಾಖೆ ಇರ್ಬೋದು, ಈ ಎಲ್ಲ ಅಧಿಕಾರಿಗಳು ಸೇರಿ ಲಂಚವನ್ನ ಪಡೆದುಕೊಂಡು ಆ ಒಂದು ರೆಸ್ಟೋರೆಂಟಿಗೆ ಅಧಿಕೃತವಾಗಿ ಕೊಡಬೇಕಾದ ಸರ್ಟಿಫಿಕೇಟ್ ಅನ್ನ ಕೊಡದೆ ಅನಧಿಕೃತವಾಗಿ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಮೊದಲನೇದಾಗಿ ಹೇಳೋದಾದ್ರೆ, ಏನು ಆ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಬೇಕಿತ್ತು, ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡಬೇಕಾಗಿರುತ್ತೆ. ಅದಕ್ಕೆ ನಕ್ಷೆಯನ್ನ ರೂಪಿಸಿಕೊಂಡು ಅದಕ್ಕೆ ಒಂದು ಪರ್ಮಿಷನ್ ಕೂಡ ಪಡಿಬೇಕಾಗಿರುತ್ತೆ. ಆ ಒಂದು ನಕ್ಷೆಯನ್ನು ಕೂಡ ನಕಲು ಮಾಡಿ 2 ನಕ್ಷೆಯಲ್ಲಿ ಅಂದ್ರೆ 2 ಬಿಲ್ಡಿಂಗ್ ಅನ್ನ ಕಟ್ಟಲಿಕ್ಕೆ ಒಂದು ಅವಕಾಶವನ್ನ ಪಡೆದು ಆ ಒಂದು ಜಾಗದಲ್ಲಿ ಒಂದೇ ಬಿಲ್ಡಿಂಗ್ ಅನ್ನ ಮಾಡಿರುವಂತದ್ದು. ಇದು ಕಾನೂನು ಬಾಹಿರ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಏನು ಪರ್ಮಿಷನ್ ಇರುತ್ತೆ ಆ ನಿಟ್ಟಿನಲ್ಲಿ ಕಟ್ಟಡವನ್ನ ಕಟ್ಟಿ ಅದಾದ್ಮೇಲೆ ನೀನು ಕಮರ್ಷಿಯಲ್ಗೆ ಯೂಸ್ ಮಾಡ್ತೀಯೋ ಇನ್ನೊಂದಕ್ಕೆ ಯೂಸ್ ಮಾಡ್ತೀಯೋ ಅದನ್ನ ಮಾಡಬೇಕಾಗುತ್ತೆ. ಆದ್ರೆ ಅಲ್ಲಿ ಮೊದಲನೇ ಹಂತದಲ್ಲೇನೆ ಒಂದು ಆದೇಶವನ್ನು ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಆದೇಶವನ್ನ ಹೊರಡಿಸಿತ್ತು ಅಂದ್ರೆ ನಿಯಮಗಳನ್ನ ಹೇಳಿತ್ತು, ಈ ಒಂದು ನಿಯಮಗಳನ್ನೇ ಉಲ್ಲಂಘನೆ ಮಾಡಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು JDTP ಇರ್ಬೋದು, LDTP ಇರ್ಬೋದು ಅಧಿಕಾರಿಗಳ ಮೇಲೆ ಕೋಟ್ಯಾಂತರ ಲಂಚವನ್ನ ಪಡ್ಕೊಂಡು ಈ ಒಂದು ಪರವಾನಗಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನ ಬೆಸ್ಕಾಂ ಮತ್ತೆ BWSSB ವಿಚಾರಕ್ಕೆ ಬಂದಾಗ ಏನು ಕಟ್ಟಡ ನಿರ್ಮಾಣ ಆಗಿತ್ತು, ಮತ್ತೆ ಕಟ್ಟಡ ಏನು ನಿರ್ಮಾಣ ಹಂತ ಅಂದ್ರೆ ಆ ನಿರ್ಮಾಣವೆಲ್ಲ ಮುಗಿದ ನಂತರ ಆ ಒಂದು ಏನು ಕಟ್ಟಡದ ಏನು ವ್ಯವಸ್ಥೆ ಏನಿದೆ ಮತ್ತೆ ಅದರ ಸರ್ಟಿಫಿಕೇಟ್ಸ್ ಏನಿದೆ ಇದೆಲ್ಲವನ್ನು ಪರಿಶೀಲನೆ ಮಾಡಿ ಅದಕ್ಕೆ ಕರೆಂಟ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಮತ್ತೆ ಒಳಚರಂಡಿ ಇರ್ಬೋದು, ಮತ್ತೆ ಅಂದ್ರೆ ನೀರು ಸರಬರಾಜು ಇರ್ಬೋದು, ಇದೆಲ್ಲವನ್ನು ಕೂಡ ನೀವು ಸಪ್ಲೈ ಮಾಡ್ಬೇಕಾಗುತ್ತೆ, ಅದಕ್ಕೆ ಕನೆಕ್ಷನ್ ಕೊಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಅಂದ್ರೆ ಈ ಎಲ್ಲವನ್ನು ಅಂದ್ರೆ ಮೊದ್ಲಿಗೆನೆ ಒಂದಿಷ್ಟು ಏನು ನಿಯಮಗಳನ್ನ ಉಲ್ಲಂಘನೆ ಮಾಡಿರುವಂತ ಕಟ್ಟಡಕ್ಕೆ ಇವರು ಹೇಗೆ ಆ ಒಂದು ಸಂಪರ್ಕವನ್ನ ಕಲ್ಪಿಸಿದ್ರು ಬೆಸ್ಕಾಂ ಅಧಿಕಾರಿಗಳು ಅಂತ ಕೂಡ ಪ್ರಶ್ನೆಯನ್ನ ಮಾಡಿ ಈಗ ಸದ್ಯ ಏನು ಲೋಕಾಯುಕ್ತರಿಗೆ ಒಂದಿಷ್ಟು ಈ ಮಾಹಿತಿ ಜೊತೆಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಮತ್ತೆ ಏನು ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ ಇವರ ವಿರುದ್ಧ ಒಂದಿಷ್ಟು ಕ್ರಮವನ್ನ ತೆಗೆದುಕೊಳ್ಬೇಕು. ಅದಾದ ಬಳಿಕ ಈ ಒಂದು ಏನು ಹಗರಣ ಇದೆ ಈ ಹಗರಣವನ್ನ ಇಲ್ಲ ನ್ಯಾಯಾಲಯದಲ್ಲಿ ತನಿಖೆ ಆಗ್ಬೇಕು, ಇಲ್ಲ CID ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ಆಗ್ರಹ ಮಾಡಿರುವಂತದ್ದು. ಅಖಿಲೇಶ್, ಥ್ಯಾಂಕ್ ಯು ಸಂಜಯ್ ಗೌಡ ತಮ್ಮೆಲ್ಲ ಮಾಹಿತಿಗೆ.